ನಮಸ್ಕಾರ ಸ್ನೇಹಿತರೆ, ಗಂಡನಿಗೆ ಗೊತ್ತಾಗದಂತೆ ಟೀ ಅಥವಾ ಕಾಫಿಯಲ್ಲಿ ಇದನ್ನ ಹಾಕೊಡಿ. ನಿಮ್ಮ ಗಂಡ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಗಂಡ ಹೆಂಡತಿ ಜಗಳ ಆಗದೆ ಇರುವಂತಹ ಮನೆನೇ ಇಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೆ ಆಗಾಗ ವಾದ ವಿವಾದಗಳು ನಡೀತಾನೇ ಇರುತ್ತವೆ. ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗೋದೇ ಸುಖಿ ದಾಂಪತ್ಯದ ರಹಸ್ಯ. ಆದರೂ ಕೆಲ ಗಂಡ ಹೆಂಡತಿ ಜೋಡಿಗೆ ಈ ರಹಸ್ಯ ಅರ್ಥನೇ ಆಗೋದಿಲ್ಲ. ಸದಾ ಕಿತ್ತಾಡಿಕೊಳ್ಳುತ್ತಾ ವಾದ ಮಾಡ್ಕೋತಾನೆ ಜೀವನನ ಕಳೆದು ಬಿಡುತ್ತಾರೆ. ಇನ್ನು ಕೆಲವು ಮನೆಗಳಲ್ಲಂತೂ ಗಂಡ ಹೆಂಡತಿ ಜೊತೆ ನಡೆದುಕೊಳ್ಳುವ ರೀತಿ ನೋಡಿದ್ರೇನೆ ಭಯ ಆಗ್ಬಿಡುತ್ತೆ. ಹೆಂಡತಿ ಅನ್ನೋಳು ತನ್ನ ಜೀವನ ಸಂಗಾತಿ ಅನ್ನೋದನ್ನ ಮರೆತು ರಾಕ್ಷಸರಂತೆ ನಡೆದುಕೊಳ್ಳುತ್ತಿರುತ್ತಾರೆ. ತಾಳಿ ಕಟ್ಟಿಸಿಕೊಂಡಿದ್ದ ತಪ್ಪಿಗೆ ಆ ಹೆಣ್ಣು ಜೀವ ಗಂಡ ಕೊಡುವ ಎಲ್ಲ ಹಿಂಸೆಯನ್ನು ತಡೆದುಕೊಳ್ಳುತ್ತೆ. ಹೀಗೆ ಕ್ರೂರವಾಗಿ ನಡೆದುಕೊಳ್ಳುವ ಗಂಡಂದಿರ ಕಲ್ಲು ಹೃದಯ ಕರಗೋ ಅದ್ಭುತ ಉಪಾಯವೊಂದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ಹೇಳಿದ ಹಾಗೆ ಮಾಡ್ತಾ ಹೋಗಿ. ಆಗ ನೋಡಿ ಹೇಗೆ ನಿಮ್ಮ ಗಂಡ ನಿಮ್ಮ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ ಅಂತ. ಇದರ ಜೊತೆಗೆ ಶಾಸ್ತ್ರಗಳಲ್ಲೂ ಹೆಂಡತಿ ಜೊತೆ ಹೊರಟಾಗಿ ನಡೆದುಕೊಳ್ಳುವ ಗಂಡಂದಿರನ್ನ ಸರಿದಾರಿಗೆ ತರೋದಕ್ಕೆ ಕೆಲ ಶಕ್ತಿಶಾಲಿ ಮಂತ್ರಗಳನ್ನು ಹೇಳಲಾಗಿದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ. ಹಾಗೆಯೇ ಸ್ನೇಹಿತರೆ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮದುವೆಯನ್ನ ದೇವರು ಸ್ವರ್ಗದಲ್ಲೇ ನಿಶ್ಚಯ ಮಾಡಿರುತ್ತಾರೆ ಅನ್ನೋ ಮಾತಿದೆ. ಋಣ ಸಂಬಂಧ ಇದ್ರೆ ಎಲ್ಲೇ ಇದ್ದರೂ ಕೂಡ ಹೇಗಾದರೂ ಒಂದಾಗೆ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಒಂದೇನೋ ಆಗ್ತಾರೆ ನಿಜ. ಆದರೆ ಸಂಸಾರ ಚಕ್ಕಡಿ ಯಾವಾಗ ಓಡೋದಕ್ಕೆ ಶುರುವಾಗುತ್ತೋ ಆಗಲೇ ಹೊಸ ಹೊಸ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಚಕ್ಕಡಿಗೆ ಇರುವ ಎರಡು ಚಕ್ರಗಳು ಸಮಸಮವಾಗಿ ಸಾಕ್ತಾ ಇದ್ರೇನೆ ಪ್ರಯಾಣ ಸುಖಮಯವಾಗಿರುತ್ತೆ. ಒಂದು ಚಕ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡರೂ ಅದೇ ಚಕ್ಕಡಿ ಗಾಡಿ ಅಲ್ಲೇ ಮುಗಿಸಿಕೊಂಡು ಬಿದ್ದು ಬಿಡುತ್ತೆ. ಇತ್ತೀಚಿನ ಸಂಸಾರಗಳಲ್ಲೂ ಕೂಡ ಇದೇ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ಅದಕ್ಕೆ ನೋಡಿ ಡಿವೋರ್ಸ್ ಒಂದೇ ಪರಿಹಾರ ಅನ್ನೋ ಹಾಗೆ ಆಗಿದೆ. ಹಳ್ಳಿಗಳಲ್ಲೆಲ್ಲ ಪುಟ್ಟ ಪುಟ್ಟ ಮನೆಗಳಲ್ಲಿ ಇರುವಂತಹ ದಂಪತಿಗಳನ್ನು ನೋಡಿದಿರಾ? ಮನೆ ಪುಟ್ಟದಾಗಿದ್ದರೂ ಅವರ ಹೃದಯ ಮಾತ್ರ ದೊಡ್ಡದಾಗಿರುತ್ತದೆ. ಇರೋದ್ರಲ್ಲೇ ಖುಷಿ ಪಟ್ಟುಕೊಂಡು ನನಗೆ ನೀನು ನಿನಗೆ ನಾನು ಅನ್ನೋ ಹಾಗೆ ಇರುತ್ತಾರೆ. ಹಾಗಂತ ಅವರ ನಡುವೆ ಮನಸ್ತಾಪಗಳೇ ಆಗೋದಿಲ್ವಾ ಅಂತ ಅಲ್ಲ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲೆಲ್ಲ ಆಗಾಗ ಮುನಿಸು ಇದ್ದೇ ಇರುತ್ತದೆ. ಅದು ಅರೆಗಳಿಗೆ ಮಾತ್ರ. ಅದಕ್ಕೆ ತಾನೇ ದೊಡ್ಡವರು ಹೇಳಿದ್ದು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ. ಬೆಳಗ್ಗೆ ಆದ ತಕ್ಷಣ ಏನು ನಡೆದೆ ಇಲ್ಲ ಅನ್ನೋ ಹಾಗೆ ಎಲ್ಲ ಮರೆತು ಅನ್ಯೋನ್ಯವಾಗಿ ಜೀವನವನ್ನು ನಡೆಸುತ್ತಿರುತ್ತಾರೆ. ನಮ್ಮ ಹಿರಿಯರು ಕೂಡ ಈ ಮಾತನ್ನೇ ಪಾಲಿಸುತ್ತಿದ್ದರು. ಅದಕ್ಕೆ ಆ ಜೀವನದ ಕೊನೆಯ ಗಳಿಗೆಯವರೆಗೂ ಒಬ್ಬರಿಗೊಬ್ಬರು ಜೊತೆ ಜೊತೆಯಾಗಿ ನಿಂತಿರುತ್ತಾರೆ. ಆದರೆ ಕಾಲ ಬದಲಾದ ಹಾಗೆ ಗಂಡು ಮತ್ತು ಹೆಣ್ಣಿನ ಮನಸ್ಥಿತಿ ಬದಲಾಗ್ತಾ ಹೋಗ್ತಿದೆ. ಇಬ್ಬರ ನಡುವೆಯೂ ಅಹಂ ಅನ್ನೋ ಗಟ್ಟಿಯಾದ ಗೋಡೆ ತಲೆ ಎತ್ತಿ ನಿಂತಿದೆ. ಅದರಲ್ಲೂ ಕೆಲ ಗಂಡಂದಿರಿಗೆ ತಾವೇ ಶ್ರೇಷ್ಠರು ಅನ್ನೋ ಮನೋಭಾವ. ಅದರ ಪರಿಣಾಮವಾಗಿ ತಮ್ಮ ತಮ್ಮ ಜೀವನ ಸಂಗಾತಿಯನ್ನೇ ಕೀಳಾಗಿ ನೋಡುತ್ತಿರುತ್ತಾರೆ. ಹೀಗೆ ಪೊಗರಿನಿಂದ ಮೆರೆಯೋ ಗಂಡನ ಕೊಬ್ಬನ್ನ ಮುರಿಬೇಕು ಅಂತ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿರುವ 3 ಏಲಕ್ಕಿಯನ್ನ ಬಳಸಬೇಕು. ನಿಮ್ಮ ಗಂಡ ಆತನ ಅರಿವೇ ಇಲ್ಲದಂತೆ ಬದಲಾಗ್ತಾ ಹೋಗ್ತಾರೆ. ಸ್ನೇಹಿತರೆ, ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಣ್ಣು ತನ್ನ ಜೀವನದ ಕೊನೆಯ ಗಳಿಗೆವರೆಗೂ ಇರುವವಳು. ತನ್ನ ಅಪ್ಪ ಅಮ್ಮನನ್ನ ಒಡಹುಟ್ಟಿದವರನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಬಂದಿರುತ್ತಾಳೆ. ಗಂಡನನ್ನೇ ಸರ್ವಸ್ವ ಅಂತ ಅಂದುಕೊಂಡು ಗಂಡನ ಮನೆಯವರನ್ನೆಲ್ಲ ತನ್ನವರು ಅಂತ ಅಂದುಕೊಳ್ಳುತ್ತಾಳೆ. ಕೆಲ ಗಂಡಂದಿರು ತನ್ನ ಹೆಂಡತಿ ಜೊತೆಗೆ ಪ್ರೀತಿಯಿಂದ ಇರೋದಿರಲಿ, ಅವರನ್ನ ಕೆಲಸದಾಕಿ ಅನ್ನೋ ಹಾಗೆ ನೋಡಿಕೊಳ್ಳುತ್ತಿರುತ್ತಾರೆ. ನಿಮ್ಮ ಪತಿ ಮಹಾಶಯ ಅಥವಾ ನಿಮ್ಮ ಪರಿಚಯದವರ ಮನೆಯಲ್ಲಿ ಹೀಗೆ ಹೊರಟಾಗಿ ನಡೆದುಕೊಳ್ಳುವವರು ಏನಾದರೂ ಗಮನಕ್ಕೆ ಬಂದಿದ್ರೆ ಅವರಿಗೂ ಈ ಉಪಾಯನ ಹೇಳಿ. ಅವರು ಇದನ್ನ ಕೆಲವೇ ದಿನ ಮಾಡಿದ್ರೆ ಸಾಕು. ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಟೀ ಅಥವಾ ಕಾಫಿ ಮಾಡಿಕೊಟ್ರೆ ಸಾಕು. ಹೆಂಡತಿಯಾದವಳು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ಮೊದಲ ಕೆಲಸ ಅಂತಂದ್ರೆ ಗಂಡ ಎದ್ದ ಕ್ಷಣ ಆತನಿಗೆ ಟೀ ಅಥವಾ ಕಾಫಿ ಮಾಡಿಕೊಡ್ತಾಳೆ. ಇದರಲ್ಲಿ ಏನಿದೆ ವಿಶೇಷ? ಹೀಗೆ ಮಾಡೋದ್ರಿಂದ ಗಂಡ ಹೇಗೆ ಬದಲಾಗುತ್ತಾನೆ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಅದಕ್ಕೆ ಉತ್ತರ ಏನಪ್ಪಾ ಅಂತ ಅಂದ್ರೆ ನೀವು ಪ್ರತಿನಿತ್ಯ ಮಾಡಿಕೊಡುವ ಟೀ ಕಾಫಿಗೂ ಮತ್ತು ಈ ಟೀ ಕಾಫಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬಾ ಸರಳವಾದ ಉಪಾಯ ಇದು ಆಗಿದ್ದು, ನೀವು ಮೊದಲಿಗೆ 3 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗಂಡನನ್ನ ಸರಿದಾರಿಗೆ ತರೋದಕ್ಕಾಗಿ ಈ ಪ್ರಯತ್ನ ಅಂತ ದೇವರಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಬೇಡಿಕೊಳ್ಳಿ. ದೇವರ ಆಶೀರ್ವಾದ ಇದ್ದರೆ ತಾನೇ ಎಲ್ಲ ಕೆಲಸ ನಿರ್ವಿಘ್ನವಾಗಿ ನಡೆಯುವುದು. ಆನಂತರ ಆ ಏಲಕ್ಕಿಯನ್ನ ನಿಮ್ಮ ಸೆರಗಿನ ತುದಿಯಲ್ಲಿ ಕಟ್ಟಿಕೊಳ್ಳಿ.
ಇಡೀ ದಿನ ಆ ಏಲಕ್ಕಿ ಹಾಗೇ ಇರಬೇಕು. ರಾತ್ರಿಯಾದ ನಂತರ ಏಲಕ್ಕಿಯನ್ನು ತೆಗೆದು ನಿಮ್ಮ ಕಣ್ಣು, ಮೂಗು, ಬಾಯಿ, ಹಣೆ, ಕೂದಲು, ಎದೆ, ಹೊಟ್ಟೆ ಹೀಗೆ ದೇಹದ ಎಲ್ಲಾ ಅಂಗಗಳಿಗೆ ಮುಟ್ಟಿಸಿ ಅದೇ ಏಲಕ್ಕಿಯನ್ನು ತಗೊಂಡು ನಿಮ್ಮ ಗಂಡ ಮಲಗುವಂತಹ ದಿಂಬಿನ ಕೆಳಗೆ ಇಟ್ಟುಬಿಡಿ. ಅದು ಆತನಿಗೆ ಗೊತ್ತಾಗದಂತೆ ಇಡಬೇಕು. ನಿಮ್ಮ ಗಂಡನ ಕೈಗೆ ಏನಾದರೂ ಆ ಏಲಕ್ಕಿ ಸಿಕ್ಕಿದ್ದೇ ಆದಲ್ಲಿ ನೀವು ಮಾಡಿದ ಇದೆಲ್ಲವೂ ಕೂಡ ವ್ಯರ್ಥವಾಗಿ ಬಿಡುತ್ತದೆ. ಆದ್ದರಿಂದ ಈ ಕೆಲಸವನ್ನ ಗೌಪ್ಯವಾಗಿ ಮಾಡಬೇಕು. ಬೆಳಗ್ಗೆ ಆದ ನಂತರ ಅದೇ ಏಲಕ್ಕಿಯನ್ನು ತಗೊಂಡು ಪುಡಿ ಮಾಡಿ ಟೀ ಅಥವಾ ಕಾಫಿಯಲ್ಲಿ ಹಾಕಿಕೊಡಬೇಕು. ಆಗ ನೋಡಿ ಹೇಗೆ ನಿಮ್ಮ ಗಂಡನ ಒಳಗಿರುವಂತಹ ರಾಕ್ಷಸ ಹೊರಗೆ ಓಡಿ ಹೋಗಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವ, ನಿಮ್ಮನ್ನು ಪ್ರೀತಿ ಮಾಡುವ ಗಂಡ ನಿಮ್ಮ ಮುಂದೆ ಬಂದು ನಿಲ್ತಾನೆ ಅಂತ. ಕೆಲ ದಿನ ಇದನ್ನ ಮಾಡಿ. ನಿಮ್ಮ ಗಂಡ ಆತನ ಪ್ರೀತಿಯಲ್ಲಿ ನಿಮ್ಮನ್ನ ಮುಳುಗಿಸಿ ಬಿಡ್ತಾನೆ. ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ ಇದನ್ನ ನೀವು ಶುಕ್ಲ ಪಕ್ಷದ ಬುಧವಾರದಂದು ಆರಂಭಿಸಬೇಕು. ಇನ್ನು ಶಾಸ್ತ್ರಗಳಲ್ಲಿ ಈ ಬಗ್ಗೆ ಏನು ಹೇಳಲಾಗಿದೆ ಅಂತ ಅಂದ್ರೆ ಅಲ್ಲೂ ಸುಖಿ ದಾಂಪತ್ಯಕ್ಕಾಗಿ ಕೆಲ ಮಂತ್ರಗಳನ್ನು ಹೇಳಲಾಗಿದೆ. ಅವುಗಳಲ್ಲಿ ಕೆಲ ಆಯುಧ ಮಂತ್ರಗಳು ಇಲ್ಲಿವೆ. ಓಂ ಹುಂ ಜೂಂ ಸಹ, ಓಂ ಹುಂ ಜೂಂ ಸಹ, ಓಂ ನಮಃ ಶಿವಾಯ. ಈ ಮಂತ್ರವನ್ನ ಶುಕ್ಲ ಪಕ್ಷದ ಮೊದಲ ಸೋಮವಾರದಂದು ಪಠಿಸಬೇಕು. ಶಿವನಿಗೆ ಸಮರ್ಪಿತವಾದ ಈ ಮಂತ್ರ ನಿಮ್ಮ ಸಂಬಂಧವನ್ನು ಆರೋಗ್ಯಕರವಾಗಿರುವಂತೆ ಮಾಡುತ್ತದೆ. ಅದರಲ್ಲೂ ದೇವಸ್ಥಾನದಲ್ಲಿ ಕೂತು ಈ ಮಂತ್ರವನ್ನು ಜಪ ಮಾಡಿದ್ರೆ ಉತ್ತಮ ಫಲ ಸಿಗುತ್ತದೆ. ಕನಿಷ್ಠ 21 ದಿನಗಳವರೆಗೆ ಈ ಮಂತ್ರವನ್ನ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಜಪ ಮಾಡಿ. ಓಂ ಮಹಾಯಕ್ಷಿಣಿ ಪತಿಮೇಂ ವಶ್ಯ ಕುರು ಕುರು ಸ್ವಾಹ. ರಾಹು ಏನಾದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹುಳಿ ಹಿಂಡುತ್ತಿದ್ದಲ್ಲಿ, ಅದರಿಂದ ದಾಂಪತ್ಯ ಜೀವನ ಸುರಕ್ಷಿತವಾಗಿರಬೇಕು ಅಂತಿದ್ದಲ್ಲಿ ಈ ಮಂತ್ರವನ್ನು ತಪ್ಪದೆ ಜಪ ಮಾಡಿ. ಅದರಲ್ಲೂ ಮುಖ್ಯವಾಗಿ ಹೆಂಡತಿ ಈ ಮಂತ್ರವನ್ನ ತಪ್ಪಿಲ್ಲದೆ ಜಪ ಮಾಡಬೇಕು. ದೀಪಾವಳಿ ರಾತ್ರಿ ಅಥವಾ ಸೂರ್ಯ ಇಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದನ್ನ ಮರೆಯಬೇಡಿ. ಇದು ವೈವಾಹಿಕ ಜೀವನದಲ್ಲಿ ಇರುವಂತಹ ಮನಸ್ತಾಪವನ್ನ ಕಡಿಮೆ ಮಾಡುತ್ತದೆ. ಶುಭವಾಗಲಿ. ಧನ್ಯವಾದಗಳು.